ಡೊಳ್ಳು ಕುಣಿತ. ಬಂಧುಗಳೇ, ಶ್ರೀ ಬೀರಲಿಂಗೇಶ್ವರ ವಾಲ್ಮೀಕಿ ಯುವಕರ ಡೊಳ್ಳಿನ ಸಂಘ ಶಿವಮೊಗ್ಗ, ಶ್ರೀ ದುರ್ಗಾಂಬ ಯುವಕರ ಸಂಘ ಶಿವಮೊಗ್ಗ, ಶ್ರೀ ಬಡವಪ್ಪ ಅವನವಟ್ಟಿ ಹಾವೇರಿ ಜಿಲ್ಲೆ, ಶ್ರೀ ಚಂದ್ರಶೇಖರಪ್ಪ ದಾವಣಗೆರೆ ಜಿಲ್ಲೆ. ಕನ್ನಡ ನಾಡಿನ ಜನಪದ ಕಲೆಗಳಲ್ಲಿ ವೈಶಿಷ್ಟ್ಯಪೂರ್ಣ ಗಂಡು ಕಲೆ ಅದುವೇ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಡೊಳ್ಳಿನ ಮೇಳವನ್ನ ಒಡ್ಡಿವಾಲಗ ಎಂದು ಕರೆಯುತ್ತಾರೆ. ಡೊಳ್ಳು ಕುಣಿತದ ಕಲಾವಿದರು ಬೀರದೇವರ ಪರಮ ಭಕ್ತರು. ಹಬ್ಬ ಹುಣ್ಣಿಮೆಗಳಲ್ಲಿ ಡೊಳ್ಳು ಕುಣಿತ ಇದ್ದರೆ ರಂಗೇ ರಂಗು. ಇದೊಂದು ರಣವಾದ್ಯವಾಗಿದ್ದು ಡೊಳ್ಳಿನ ಸದ್ದು ಜಡಕ್ಕೆ ಚೇತನವನ್ನ ಭರಿಸುತ್ತದೆ. ಡೊಳ್ಳಿನ ಉಗಮದ ಬಗ್ಗೆ ಡೊಳ್ಳಾಸುರ ರಾಕ್ಷಸನು ಶಿವನನ್ನ ಕುರಿತು ಮಾಡಿದ ತಪಸ್ಸಿನ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆಯೇ ಇದೆ. ಚರ್ಮ ವಾದ್ಯವಾದ ಡೊಳ್ಳು ದೊಡ್ಡ ಗಾತ್ರದ ವಾದ್ಯ. ಈ ಕುಣಿತ ಮೇಳದಲ್ಲಿ 10 ರಿಂದ 20 ಮಂದಿ ಒಂದೇ ಕತ್ತಿನಿಂದ ಡೊಳ್ಳು ಬಡಿಯುತ್ತಾ ಮೈಗೆ ಕಂಬಳಿ ಸುತ್ತಿಕೊಂಡು ತಲೆಗೆ ಬಣ್ಣದ ಮುಂಡಾಸು ಸುತ್ತಿಕೊಂಡು ವೃತ್ತಾಕಾರವಾಗಿ ಸಜ್ಜುಗೊಂಡು ವೀರಾವೇಶದಿಂದ ಕೇಳುವರ ಕಿವಿ ಗಡಚ್ಚಿರುವಂತೆ ಡೊಳ್ಳನ್ನು ಶಕ್ತಿ ಮೀರಿ ಬಾರಿಸುತ್ತಾರೆ. ಇದರ ನಾದ ಮುಗಿಲು ಮುಟ್ಟುತ್ತದೆ. ಬಡಿಯುವವರು ಕೂಡ ಬಲವಾಗಿಯೇ ಇರುತ್ತಾರೆ. ಡೊಳ್ಳು ಕುಣಿತದಲ್ಲಿ ಬೀರೇ ದೇವರನ್ನ ಹೊಗಳುವ ಹಾಡುಗಳು ಬರುತ್ತವೆ. ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಹಾಗೂ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದು ಪ್ರಚಲಿತವಿದೆ. ಕುರುಬ ಜನಾಂಗದವರು ಡೊಳ್ಳು ಕುಣಿತವನ್ನ ಕರಗತ ಮಾಡಿಕೊಂಡಿದ್ದಾರೆ. ಇದೀಗ 4 ತಂಡಗಳು ಡೊಳ್ಳು ಕುಣಿತವನ್ನ ಪ್ರದರ್ಶನ ಮಾಡ್ತಾರೆ. ಶ್ರೀ ಬೀರಲಿಂಗೇಶ್ವರ ವಾಲ್ಮೀಕಿ ಯುವಕರ ಡೊಳ್ಳಿನ ಸಂಘ, ಅಂಬಾರಗೊಪ್ಪ ಗ್ರಾಮ, ಶಿವಮೊಗ್ಗ ಜಿಲ್ಲೆ. ಅದಾದ ನಂತರ ಶ್ರೀ ದುರ್ಗಾಂಬ ಯುವಕರ ಡೊಳ್ಳಿನ ಸಂಘ, ಅನವಟ್ಟಿ, ಶಿವಮೊಗ್ಗ ಜಿಲ್ಲೆ. ಶ್ರೀ ಬಡವಪ್ಪ ಅನವಟ್ಟಿ, ಶ್ರೀ ಬೀರಲಿಂಗೇಶ್ವರ ಜಾನಪದ ಕಲಿಕಾ ವಿದ್ಯಾಸಂಸ್ಥೆ, ಇನಾಯಂ, ಯಲ್ಲಾಪುರ, ಹಾವೇರಿ ಜಿಲ್ಲೆ. ಶ್ರೀ ಚಂದ್ರಶೇಖರಪ್ಪ HN ಬೀರಲಿಂಗೇಶ್ವರ ಡೊಳ್ಳಿನ ಯುವಕರ ಸಂಘ, ಸುರವನ್ನೆ, ದಾವಣಗೆರೆ ಜಿಲ್ಲೆ. ಡೊಳ್ಳಿನ ವಿಶೇಷ ಕಲೆ, ಕರ್ನಾಟಕದ ಗಂಡು ಕಲೆ. ಯಾವುದೇ ಸಮಾರಂಭದಲ್ಲಿ ಕೂಡ ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ಡೊಳ್ಳು ತಂಡಗಳನ್ನ ಕರೆಸೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಇದೊಂದು ರೀತಿ ಸಾಂಪ್ರದಾಯಿಕವಾಗಿ ವಿದೇಶಿ ಅತಿಥಿಗಳು ಬಂದರೂ ಕೂಡ ಡೊಳ್ಳು ತಂಡವನ್ನ ಕರೆಸಿ ಅವರಿಗೆ ಸ್ವಾಗತವನ್ನ ನೀಡುವಂತಹ ಸಂಪ್ರದಾಯವನ್ನ ಅನೇಕರು ಇವತ್ತು ಇಟ್ಟುಕೊಂಡಿದ್ದಾರೆ. ಬಂಧುಗಳೇ, ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕಾಣಬರುವಂತಹ ಗಂಡು ಕಲೆ ಇದು ಡೊಳ್ಳು ಕುಣಿತ. ಈಗ ಹೆಣ್ಣು ಮಕ್ಕಳು ಕೂಡ ಡೊಳ್ಳು ಕುಣಿತವನ್ನ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ. ಬಹಳ ಅದ್ಭುತವಾದಂತಹ ವರ್ಣರಂಜಿತವಾಗಿರುವಂತಹ ವೇಷಭೂಷಣಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬಗೆ ಬಗೆಯ ಬಣ್ಣಗಳಿಂದ ಕೂಡಿ ವಿಜೃಂಭಣೆಯಿಂದ ಸಾಗ್ತಾ ಇದೆ ಮೈಸೂರು ವಿಜಯದಶಮಿಯ ಮಹೋತ್ಸವ 2025. ಬೇರೆ ಜನಪದ ಕಲಾ ತಂಡಗಳನ್ನು ನಾವು ಗಮನಿಸಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಡೊಳ್ಳು ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಡೊಳ್ಳು ಕುಣಿತಕ್ಕಿರುವ ಜನಪ್ರಿಯತೆಗೆ ಸಾಕ್ಷಿ ಅಂತ ಹೇಳ್ಬೋದು. ಮುಂದಿನ ಸ್ತಬ್ಧ ಚಿತ್ರ ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ತಮ್ಮ ಮುಂದೆ. ಬಳ್ಳಾರಿ ಜಿಲ್ಲೆಯಿಂದ ಸ್ತಬ್ಧ ಚಿತ್ರ ಬರುತ್ತಿದೆ. ಡೊಳ್ಳು ಕುಣಿತ ಕಲಾವಿದರ ಹಿಂಭಾಗದಲ್ಲಿ ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು. ಸಂಡೂರು ಇನ್ ಸೆಪ್ಟೆಂಬರ್. ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ 1930ರಲ್ಲಿ ಸಂಡೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿನ ನೈಸರ್ಗಿಕ ಗುಡ್ಡ ಬೆಟ್ಟದ ಹಚ್ಚ ಹಸಿರಿನ ಸೌಂದರ್ಯಕ್ಕೆ ಮನಸೋತು ಈ ಪ್ರದೇಶವನ್ನು ಓಯಸಿಸ್ ಎಂದು ಬಣ್ಣಿಸಿದ್ದರು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಸಂಡೂರು ಪ್ರದೇಶದಲ್ಲಿನ ಗುಡ್ಡ ಬೆಟ್ಟ ಅರಣ್ಯವು ಹಚ್ಚ ಹಸಿರಿನಿಂದ ತುಂಬುವುದರಿಂದ ಉಲ್ಲಾಸಕರ ಗಾಳಿಯನ್ನು ತರುತ್ತದೆ. ಮಹಾತ್ಮ ಗಾಂಧೀಜಿಯವರು ಸಂಡೂರು ಪ್ರದೇಶವನ್ನು ಸಂಡೂರು ಇನ್ ಸೆಪ್ಟೆಂಬರ್ ಎಂಬ ಶೀರ್ಷಿಕೆಯಿಂದ ಸಂಡೂರಿನ ನೈಸರ್ಗಿಕ ಸೌಂದರ್ಯವನ್ನು ಬಣ್ಣಿಸಿದ್ದರು.
ಸಂಡೂರಿನ ಯಾಣ, ಉಬ್ಬಲಗಂಡಿ ರಾಜಾಪುರ. ಸಂಡೂರಿನ ಮತ್ತೊಂದು ಪ್ರವಾಸಿ ತಾಣ ಸಂಡೂರಿನ ಯಾಣ ಎಂದೇ ಕರೆಯಲ್ಪಡುವ ಉಬ್ಬಲಗಂಡಿ ರಾಜಾಪುರ. ಇಲ್ಲಿನ ಅರಣ್ಯ ಪ್ರದೇಶವು ಬಳ್ಳಾರಿಯ ಸ್ವಿಟ್ಜರ್ಲೆಂಡ್ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನವಿದೆ. ಉಡೇವ ಎಂದು ಕರೆಯಲ್ಪಡುವಂತಹ ಬಂಡೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಈ ಪ್ರದೇಶವನ್ನ ಯಾಣಕ್ಕೆ ಹೋಲಿಸಲಾಗಿದೆ. ಅಶೋಕನ ಶಿಲಾಶಾಸನ, ನಿಟ್ಟೂರು ಉಡೆಗೋಳಂ. ಬಳ್ಳಾರಿ ಜಿಲ್ಲೆಯ ಸಿರಗೊಪ್ಪ ತಾಲೂಕಿನ ನಿಟ್ಟೂರು ಉಡೆಗೋಳಂ ಸ್ಥಳವು ಚಕ್ರವರ್ತಿ ಅಶೋಕನ 1 ಮತ್ತು 2ರ ಸಣ್ಣ ಶಿಲಾ ಶಾಸನಗಳಿಂದ ಪ್ರಸಿದ್ಧವಾಗಿದೆ. ಇದು ಅಶೋಕನ ಶಾಸನಗಳಲ್ಲಿ ಒಂದಾಗಿದೆ. ಬ್ರಾಹ್ಮಿ ಲಿಪಿಯಲ್ಲಿ ಬರೆದ ಪ್ರಾಕೃತ ಭಾಷೆಯಲ್ಲಿದೆ. ಈ ಶಾಸನವು ಅಶೋಕನ ಧರ್ಮ, ಆಡಳಿತ ಹಾಗೂ ಪ್ರಜೆಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುತ್ತಿದೆ. 4500 ವರ್ಷದ ನವಶಿಲಾಯುಗದ ತಾಣ ಸಂಗನಕಲ್ಲು. ಸಂಗನಕಲ್ಲು ಬಳ್ಳಾರಿಯ ಪ್ರಾಗೈತಿಹಾಸಿಕ ಸ್ಥಳ. ದಕ್ಷಿಣ ಭಾರತದ ನವಶಿಲಾಯುಗ, ಕಬ್ಬಿಣ ಯುಗದ ಮಾನವನ ವಸತಿಗಳಲ್ಲಿ ಒಂದಾದ ಸಂಗನಕಲ್ಲು ಬಳ್ಳಾರಿ ನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದು ನವಿಲು ಆಕಾರದ ಬೆಟ್ಟಗಳ ಸಮೂಹದಿಂದ ಕೂಡಿದೆ. ಈ ಸ್ಥಳವನ್ನು ಉತ್ಖನನ ಮಾಡಿದಾಗ ಹೆಚ್ಚಿನ ಸಂಖ್ಯೆಯ ಕಲ್ಲಿನ ಕೋಡಲಿಗಳು ಮತ್ತು ಇತರ ಕಲ್ಲಿನ ಉಪಕರಣಗಳು ಕಂಡುಬಂದ ಕಾರಣ ನವಶಿಲಾಯುಗದ ಕಾರ್ಖಾನೆ ಸ್ಥಳವೆಂದು ಪರಿಗಣಿಸಲಾಗಿದೆ. ಸಂಗನಕಲ್ಲು ಜಗತ್ತಿನ ನಾಗರಿಕತೆಯ ಚರಿತ್ರೆಯ ಪೂರ್ವಜ ತಾಣವಾಗಿದ್ದು, ಈ ಪ್ರದೇಶದಲ್ಲಿ ಪೂರ್ವಜರು ತಮ್ಮ ದಿನನಿತ್ಯದ ಚಟುವಟಿಕೆಗಾಗಿ ಕಲ್ಲುಗಳಿಂದ ತಯಾರಿಸಲ್ಪಟ್ಟ ಆಯುಧಗಳನ್ನು ಬಳಸುತ್ತಿದ್ದರು. ಬಳ್ಳಾರಿಯ ಕುಡುತಿನಿಯ ಪ್ರದೇಶದಲ್ಲಿನ ಐತಿಹಾಸಿಕ ಕುರುಹು ಬೃಹತ್ ಶಿಲಾಯುಗದ ಶವಪೆಟ್ಟಿಗೆ. ಬೃಹತ್ ಶಿಲಾಯುಗದ ಕಾಲದಲ್ಲಿ ಶವ ಸಂಸ್ಕಾರವನ್ನು ಕುಣಿಗಳಲ್ಲಿ, ಮಡಿಕೆಗಳಲ್ಲಿ ಮತ್ತು ಸುಟ್ಟ ಮಣ್ಣಿನ ಶವ ಪೆಟ್ಟಿಗೆಗಳಲ್ಲಿ ಸಂಸ್ಕಾರ ಮಾಡುತ್ತಿದ್ದರು. 3200 ವರ್ಷ ಹಳೆಯ ಸುಟ್ಟ ಮಣ್ಣಿನ ಶವ ಪೆಟ್ಟಿಗೆಯು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಅಂದಿನ ಕಾಲಘಟ್ಟದ ಜನರಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದ ವ್ಯಕ್ತಿಯು ಮರಣ ಹೊಂದಿದಾಗ ಈ ಶವಪೆಟ್ಟಿಗೆಯಲ್ಲಿ ಇರಿಸಿದ ಬಗ್ಗೆ ಕುರುಹುಗಳು ಇತ್ತೀಚಿನ ಉತ್ಖನನದಲ್ಲಿ ಕಂಡುಬಂದಿದೆ. ದಯಮಾಡಿ ಡೊಳ್ಳು ಕುಣಿತದ ಕಲಾ ತಂಡದವರು ಮುಂದೆ ಸಾಗಬೇಕು. ನಿಮ್ಮ ಹಿಂಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ ಸಾಗಿ ಬರ್ತಾ ಇದೆ. ಡೊಳ್ಳು ಕುಣಿತದ ಕಲಾವಿದರು ಮುಂದೆ ಸಾಗಬೇಕು. ವಿವಿಧ ಪಿರಮಿಡ್ ಆಕೃತಿಯನ್ನ ಮಾಡ್ತಾ ಡೊಳ್ಳು ತಂಡಗಳು ಪ್ರದರ್ಶನ ಮಾಡ್ತಾ ಮುಂದೆ ಸಾಗ್ತಾ ಇವೆ. ಅದಾದ ನಂತರ ಬರ್ತಾ ಇರೋದು ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ, ಸಿ ಸಂಡೂರ್ ಇನ್ ಸೆಪ್ಟೆಂಬರ್. ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು ಎಂಬ ಒಂದು ಪರಿಕಲ್ಪನೆಯೊಂದಿಗೆ ಸ್ತಬ್ಧ ಚಿತ್ರ ಸಾಗ್ತಾ ಇದೆ. ಡೊಳ್ಳು ಕುಣಿತದ ಕಲಾವಿದರು ಮುಂದೆ ಸಾಗಬೇಕಾಗಿ ವಿನಂತಿ. ಬಳ್ಳಾರಿ ಜಿಲ್ಲೆಯ ಸ್ತಬ್ಧ ಚಿತ್ರ, ಸೆಪ್ಟೆಂಬರ್ನಲ್ಲಿ ಸಂಡೂರು ನೋಡು. ಡೊಳ್ಳು ಕುಣಿತದ ಕಲಾವಿದರು ಪ್ರದರ್ಶನವನ್ನು ಮಾಡ್ತಾ ಮುಂದೆ ಸಾಗಬೇಕು. ಅಶೋಕನ ಶಿಲಾಶಾಸನ ನಿಟ್ಟೂರು, ಸಂಡೂರಿನ ಯಾಣ, ಕುಡುತಿನಿ ಮಣ್ಣಿನ ಶವಪೆಟ್ಟಿಗೆ, ನವಶಿಲಾಯುಗದ ತಾಣ ಸಂಗನಕಲ್ಲು ಇದೆಲ್ಲವನ್ನ ಒಳಗೊಂಡಿದೆ. ಪ್ರಾಕೃತಿಕ ಸಿರಿವಂತಿಕೆಯಿಂದ ತುಂಬಿರುವಂತಹ ಸಂಡೂರನ್ನ ಯಾವ ಮಾಸದಲ್ಲಿ ನೋಡಬೇಕು ಅಂದ್ರೆ ಸೆಪ್ಟೆಂಬರ್ನಲ್ಲಿ ನೋಡಬೇಕು. ಸಿ ಸಂಡೂರು ಇನ್ ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಆ ಸ್ತಬ್ಧ ಚಿತ್ರವನ್ನ ನಾವೆಲ್ಲರೂ ಒಟ್ಟಾಗಿ